ಸಿಲಿಂಡರ್ ಹಾಹಾಕಾರ, LPG ಹಾಹಾಕಾರ, ಗ್ಯಾಸ್ ಹಾಹಾಕಾರ. ಸಿಲಿಂಡರ್ನಿಂದ ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ಹೋಟೆಲ್ಗಳು ಮುಚ್ಚಿದೆ. ಹೋಟೆಲ್ನೇ ನಂಬಿ ಊಟ ತಿಂಡಿ ಮಾಡ್ತಿದ್ದಂಥ ಸಾವಿರಾರು ಜನ ನೋವಿನಲ್ಲಿದ್ದಾರೆ. ಸೌದೆ ಊಟ, ಕೆಲವು ತಿಂಡಿ ಮಾತ್ರ ಬೇಯಿಸಬಹುದು. ವೆಜ್ಜು, ನಾನ್ ವೆಜ್ಜು, ಇದರಲ್ಲಿ ಗ್ಯಾಸ್ನಲ್ಲಿ ಬೇಯಿಸಿದ್ರೆ ಮಾತ್ರ ಉತ್ತಮವಾದಂಥ ರುಚಿ ಬರುತ್ತೆ ಅನ್ನೋದು ಇರ್ತಕ್ಕಂಥದ್ದು. ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಖಂಡಿತ ಸಿಗ್ತಾ ಇಲ್ಲ. ಬಹಳ ಕಡಿಮೆ, ಬಹಳ ಶೂನ್ಯ, ಝೀರೋ ಇದರಲ್ಲಿ ಕೊಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ಹೋಟೆಲ್ ಮಾಲೀಕರು ನೋವಿನಲ್ಲಿದ್ದಾರೆ. ಇದು ಗಂಭೀರವಾದಂಥ ಪರಿಸ್ಥಿತಿ. ಇದರಿಂದ ಲಕ್ಷಾಂತರ ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ. ಸರ್ಕಾರಕ್ಕೆ ತೆರಿಗೆ ನಷ್ಟ ಆಗಿದೆ. ಹೋಟೆಲ್ ಮಾಲೀಕರಿಗೆ ಬರ್ತಕ್ಕಂಥ ಹಣ ಬರ್ತಾ ಇಲ್ಲ, ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಕಾರ್ಮಿಕರಿಗೆ ಸಂಬಳ ಕೊಡಕ್ಕಾಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಹೋಟೆಲ್ ಮಾಲೀಕರುಗಳು ಬದುಕ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಜನಸಾಮಾನ್ಯರು ಗ್ಯಾಸ್ ಇಲ್ಲದೆ ಅವರು ತೊಂದರೆಯಲ್ಲಿ ಬದುಕ್ತಿದ್ದಾರೆ. ವಾಹನಗಳು ಬಹಳ ತೊಂದರೆ ಪಡ್ತಾ ಇದ್ದಾರೆ. ರಿಕ್ಷಾ ಸುಮಾರು ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 20 ಲಕ್ಷ ಇಡೀ ರಾಜ್ಯಾದ್ಯಂತ ಇರಬಹುದು. ಅವರು ಚಾಲಕರುಗಳು ನೋವಾಗುತ್ತೆ. ಬಹಳ ಬಡವರು, ನಿರ್ಗತಿಕರು ರಿಕ್ಷಾ ಓಡಿಸಿದ್ರೆ ಮಾತ್ರ ಅವರಿಗೆ ಹಣ ಸಿಗಬೇಕು. ಹಣ ಸಿಕ್ಕಿದರೆ ಊಟ, ಹಣ ಸಿಕ್ಕಿದರೆ ಹಾಲು ಮೊಸರು, ಹಣ ಸಿಕ್ಕಿದರೆ ಮಕ್ಕಳನ್ನ ಓದಿಸ್ತಕ್ಕಂಥದ್ದು. ರಿಕ್ಷಾ ಚಾಲಕರು ಬಹಳ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.